ಪ್ಯಾಲೆಸ್ಟೈನ್ ಜಗಳ ಯಾಕೆ ಆಗ್ತಿದೆ, ಅವರಿಬ್ಬರಿಗೆ ಯಾಕೆ ಅಷ್ಟೊಂದು ರೋಷ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳೆಲ್ಲ ವೈರಲ್ ಆಗ್ತಿರೋ ಬಗ್ಗೆ, ಈ ಜಗಳದ ಬಗ್ಗೆ ನೀವೆಲ್ಲ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಜ್ಯೂಸ್ ಮತ್ತು ಪ್ಯಾಲೆಸ್ಟೈನ್ ಅವ್ರು ಯಾರು ಅಂತ ತಿಳ್ಕೊಬೇಕು. ಸೊ ಮಿಡಲ್ ಈಸ್ಟ್ ಮ್ಯಾಪ್ ಮೊದಲು ಈ ಥರ ಇತ್ತು. ಸೊ ಬ್ಲೂ ಕಲರಲ್ಲಿ ಇರೋದೆಲ್ಲ ಇಸ್ರೇಲ್, ರೆಡ್ ಕಲರಲ್ಲಿ ಇರೋದು ಪ್ಯಾಲೆಸ್ಟೈನ್. ಸೊ ಹಿಂದೂ ಹೇಗೆ ಹಿಂದೂಯಿಸಮ್ನ ಫಾಲೋ ಮಾಡ್ತಿದ್ರು ಅದೇ ಥರ ಜ್ಯೂಸ್ ಅವರು ಕೂಡ ಜುಡಿಸಮ್ನ ಫಾಲೋ ಮಾಡ್ತಾಯಿದ್ರು. ಪ್ಯಾಲೆಸ್ಟೈನಲ್ಲಿ ಮುಸ್ಲಿಮ್ಸ್ ಪಾಪ್ಯುಲೇಷನ್ ಜಾಸ್ತಿ ಇತ್ತು. ಸೊ ಅಕ್ಕಪಕ್ಕದ ಕಂಟ್ರೀಸಲ್ಲಿ ಕೂಡ ಮುಸ್ಲಿಮ್ಸ್ ಪಾಪ್ಯುಲೇಷನ್ನೇ ಜಾಸ್ತಿ ಇತ್ತು. ಆದರೆ ಜುಡಿಸಮ್ ಅನ್ನೋ ಒಂದು ರಿಲಿಜನ್ ಸ್ಟಾರ್ಟ್ ಆಗಿದ್ದು ಇಸ್ರೇಲಿಂದ. ಸ್ವಲ್ಪ ವರ್ಷಗಳಾದಮೇಲೆ ಜುಡಿಸಮ್ ಜನಗಳು ಮಿಡಲ್ ಈಸ್ಟ್ ಕಂಟ್ರೀಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಿಡಲ್ ಈಸ್ಟಲ್ಲಿ ಜುಡಿಸಮ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದ ಟೈಮಲ್ಲಿ ಮೆಕ್ಕಾದಲ್ಲಿ ಇಸ್ಲಾಂ ರಿಲಿಜನ್ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಪಾಪ್ಯುಲೇಷನ್ ಕೂಡ ಬೇಗ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದರೆ ಜುಡಿಸಮ್ ಅವರು ಇಸ್ಲಾಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಅಕ್ಕಪಕ್ಕದ ಎಲ್ಲ ರಾಷ್ಟ್ರದವರು ಕೂಡ ಮುಸ್ಲಿಮ್ಸ್ ಆಗಿದ್ದರೆ ಇಸ್ರೇಲಲ್ಲಿ ಮಾತ್ರ ಜ್ಯೂಸ್ ಅವರಿದ್ದರು. ಎಷ್ಟೊಂದು ವರ್ಷಗಳಾದಮೇಲೆ ಇದ್ರ ಬಗ್ಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಇಸ್ರೇಲ್ ಅವರು ಅಲ್ಲಿ ಇರೋಕ್ಕೆ ಆಗಲಿಲ್ಲದೆ ಅವರು ಬೇರೆ ಕಂಟ್ರೀಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವರು ವಲಸೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಇಸ್ರೇಲಲ್ಲಿ ಬರೀ 30% ಜನ ಜ್ಯೂಸ್ ಇದ್ದರು, 70% ಜನ ಎಲ್ಲ ಬೇರೆ ದೇಶಗಳಲ್ಲಿದ್ದರು. ಸೊ ಇದರಿಂದ ಆಗಿಬಿಟ್ಟು ಇಸ್ರೇಲ್ ರಾಜ್ಯ ಇಲ್ಲದೆ ಇರೋ ಹಾಗೆ ಆಗುತ್ತೆ. ಅಂದರೆ ಪ್ಯಾಲೆಸ್ಟೈನ್ ಅವರು ಆ ರಾಜ್ಯನ ಪೂರ್ತಿ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪ್ಯಾಲೆಸ್ಟೈನ್ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿ ಹೊರಹೊಮ್ಮುತ್ತೆ. ಪ್ಯಾಲೆಸ್ಟೈನ್ ಅವರು ಒಟ್ಟಮಾನ್ ಎಂಪೈರ್ನ ಕಂಟ್ರೋಲಲ್ಲಿ ಇರ್ತಾರೆ. ಇದು ವರ್ಲ್ಡ್ ವಾರ್ 1ನ ಟೈಮ್. ವರ್ಲ್ಡ್ ವಾರ್ 1 ಯಾಕೆ ಸ್ಟಾರ್ಟ್ ಆಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬ್ರಿಟಿಷ್ ಅವರು ಒಟ್ಟಮಾನ್ ಎಂಪೈರಿಂದ ಗೆಲ್ಲೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಪ್ಲ್ಯಾನ್ ಏನಂದರೆ, ಒಟ್ಟಮಾನ್ ಎಂಪೈರ್ ಅವರು ಅವರ ರಾಜ್ಯವನ್ನು ನಡೆಸ್ತಿದ್ದ ಜಾಗದಲ್ಲಿ ಅವರ ಜನಗಳ ವಿರುದ್ಧನೇ ನಡ್ಕೊಂಡ್ರೆ ಬ್ರಿಟಿಷ್ ಅವರಿಗೆ ಗೆಲ್ಲೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಬ್ರಿಟಿಷ್ ಅವರಿಗೆ ಸಪೋರ್ಟ್ ಮಾಡ್ತೀವೋ ಅವರಿಗೆಲ್ಲ ನಾವು ಇಂಡಿಪೆಂಡೆಂಟ್ ಕಂಟ್ರಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಪ್ರಶಂಸೆನ ಕೊಡ್ತಾರೆ. ಇದರಿಂದ ಪ್ಯಾಲೆಸ್ಟೈನಲ್ಲಿರೋ ಜ್ಯೂಸ್ ಅವರೆಲ್ಲ ಬ್ರಿಟಿಷ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಬ್ರಿಟಿಷ್ ಅವರೇ ಈ ಯುದ್ಧವನ್ನು ಗೆಲ್ತಾರೆ. ಬ್ರಿಟಿಷ್ ಅವರು ಸಪ್ರೇಟ್ ಕಂಟ್ರಿನ ಎಲ್ಲರಿಗೂ ಕೊಡ್ತಾರೆ, ಆದರೆ ಜ್ಯೂಸ್ ಅವ್ರಿಗೆ ಮಾತ್ರ ಕೊಡೋದಿಲ್ಲ. ಯಾಕೆ ಅಂದರೆ ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್ ಅವರು ಒಪ್ಕೊಳ್ಳೋದಿಲ್ಲ. ಆವಾಗಲಿಂದ ಈ ಪ್ಯಾಲೆಸ್ಟೈನ್ ಮತ್ತು ಜ್ಯೂಸ್ನ ಜಗಳ ಇನ್ನೂ ಸ್ಟಾರ್ಟ್ ಆಗುತ್ತೆ. ಜರ್ಮನಿಯಲ್ಲಿ ಹಿಟ್ಲರ್ ಆಡಳಿತದ ಸಮಯ. ಹಿಟ್ಲರ್ ಒಬ್ಬ ಕ್ರಿಶ್ಚಿಯನ್ ಅವರಿಗೆ ಜ್ಯೂಸ್ ಅಂದರೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಜೀಸಸ್ನ ಜ್ಯೂಸ್ ಅವರೇ ಕೊಂದಿದ್ರು ಅನ್ನೋದು ಅವರ ನಂಬಿಕೆ. ಇದ್ರ ಬಗ್ಗೆ ಇವಾಗ ನಾವು ಮಾತಾಡೋದು ಬೇಡ. ಸೊ ಜರ್ಮನಿಯಲ್ಲಿ ಹಿಟ್ಲರ್ ಜ್ಯೂಸ್ ಅವರಿಗೆ ತುಂಬ ಕಾಟ ಕೊಡ್ತಿದ್ದ. ಅವರನ್ನು ತುಂಬ ಜನಗಳನ್ನು ಅವನು ದಾರುಣವಾಗಿ ಕೊಂದಿದ್ದಾನೆ. ಇದನ್ನು ಮಾಸ್ ಜಿನೋಸೈಡ್ ಅಂತ ಕೂಡ ಕರೀತಾರೆ. ಸೊ ಅಲ್ಲಿ ಅವರಿಗೆ ಇರೋಕ್ಕಾಗಲಿಲ್ಲದೆ ಜ್ಯೂಸ್ ಅವರೆಲ್ಲ ಮತ್ತೆ ಇಸ್ರೇಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಆವಾಗ ಇಸ್ರೇಲಲ್ಲಿ ಮತ್ತೆ ಜ್ಯೂಸ್ ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪ್ಯಾಲೆಸ್ಟೈನ್ ಮುಸ್ಲಿಮ್ಸಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅವರು ಇಲ್ಲಿ ಬಂದು ನಮ್ಮ ಎಂಪ್ಲಾಯ್ಮೆಂಟ್ನ ಕಸ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಅವರಿಗೆ. ಜ್ಯೂಸ್ ಅವರು ವಾಪಸ್ ಇಸ್ರೇಲಿಗೆ ಬಂದಮೇಲೆ ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್ ಮತ್ತು ಇಸ್ರೇಲ್ ಜಗಳ ಇನ್ನೂ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಂಟ್ರಿ ಬ್ರಿಟಿಷ್ ಅಂತ ದೊಡ್ಡ ರಾಷ್ಟ್ರಗಳು ಮಧ್ಯದಲ್ಲಿ ಬಂದರೂ ಕೂಡ ಇವ್ರ ಜಗಳನ ಬಿಡಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ 1947ರಲ್ಲಿ ಈ ಪ್ರಾಬ್ಲಮ್ನ ಸ್ಟಾಪ್ ಮಾಡಬೇಕು ಅಂತ ಬ್ರಿಟಿಷ್ ಅವರು ಈ ಪ್ರಾಬ್ಲಮ್ನ UN ತೊಗೊಂಡು ಹೋಗ್ತಾರೆ. ಸೊ UN ಅವರು ಮುಸ್ಲಿಮ್ಸ್, ಜ್ಯೂಸ್ ಮತ್ತು ಕ್ರಿಶ್ಚಿಯನ್ ಅವರಿಗೆ ಸಪ್ರೇಟ್ ಕಂಟ್ರಿನ ಕೊಡ್ತಾರೆ. ಅವರು ಸಪ್ರೇಟ್ ಕಂಟ್ರಿನ ಕೊಟ್ಟ ಮೇಲೆ ಜೆರುಸಲೇಮ್ ಜಾಗವನ್ನು ಯಾರಿಗೆ ಕೂಡ ಕೊಡೋದಿಲ್ಲ. ಅವರು ಅವರ ಆಡಳಿತದಲ್ಲಿನೇ ಇಟ್ಕೋತಾರೆ. ಈ ಒಂದು ಡಿಸಿಷನ್ನ ಜ್ಯೂಸ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಆದರೆ ಪ್ಯಾಲೆಸ್ಟೈನ್ ಅವರು ಈ ಒಂದು ಡಿಸಿಷನ್ನ ಒಪ್ಕೊಳ್ಳೋದಿಲ್ಲ. ಇಸ್ರೇಲ್ ಅವರು May 14, 1948 ಒಂದು ಇಂಡಿಪೆಂಡೆನ್ಸ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಜ್ಯೂಸ್ ಅವರು ಇದಕ್ಕೆ ವಿರುದ್ಧವಾಗಿದ್ದ ಕಾರಣ ಇಂಡಿಪೆಂಡೆನ್ಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ನೆಕ್ಸ್ಟ್ ಡೇನೇ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಯುದ್ಧನ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಯುದ್ಧದಲ್ಲಿ ಪ್ಯಾಲೆಸ್ಟೈನ್ ಅವರಿಗೆ ಅಕ್ಕಪಕ್ಕದ ಎಲ್ಲ ರಾಷ್ಟ್ರಗಳು ಕೂಡ ಸಪೋರ್ಟ್ ಮಾಡಿದರು, ಆದರೆ ಇಸ್ರೇಲ್ ಅವರಿನೇ ಆ ಯುದ್ಧವನ್ನು ಗೆಲ್ತಾರೆ. ರೆಡ್ ಸರ್ಕಲಲ್ಲಿರೋ ಎಲ್ಲ ಪ್ಲೇಸಸ್ನೂ ಕೂಡ ಇಸ್ರೇಲ್ ಅವರು ವಶ ಮಾಡ್ಕೊಳ್ತಾರೆ. ಸೊ ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್ ಅವರು ಈ ಒಂದು ಕಾರಣದಿಂದ ಬೇರೆ ಬೇರೆ ಕಂಟ್ರೀಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಷ್ಟು ದೊಡ್ಡ ಮೈಗ್ರೇಷನ್ ಆಗುತ್ತೆ ಅಂದರೆ 13 lakh ಪಾಪ್ಯುಲೇಷನ್ ಇದ್ದಿದ್ದ ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್ ಅವರು 1.5 lakhsಗೆ ಬರ್ತಾರೆ. 1948 ಯುದ್ಧದ ನಂತರ ಪ್ಯಾಲೆಸ್ಟೈನ್ ಆಗಿರೋದಿಲ್ಲ. ಅದು ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಆಗುತ್ತದೆ. ಆದರೂ ಕೂಡ ಪ್ಯಾಲೆಸ್ಟೈನ್ ಜನಗಳು
ಅವರ ಹಠಾನ ಬಿಡೋದಿಲ್ಲ. ಮತ್ತೆ 1967ರಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ ಯುದ್ಧದಲ್ಲೂ ಕೂಡ ಇಸ್ರೇಲ್ ಅವರೇ ಗೆಲ್ತಾರೆ. ಆವಾಗ 100% ಲ್ಯಾಂಡ್, ಪ್ಯಾಲೆಸ್ಟೈನ್ ಲ್ಯಾಂಡನ್ನು ಅವರು ವಶ ಮಾಡ್ಕೊಳ್ತಾರೆ. ಅಕ್ಕಪಕ್ಕ ರಾಷ್ಟ್ರ ಈಜಿಪ್ಟ್ ಮತ್ತು ಸೈರಿಯಾದವರು ಪ್ಯಾಲೆಸ್ಟೈನ್ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಸ್ರೇಲ್ ಮತ್ತು ಅರಬ್ ಕಾನ್ಫ್ಲಿಕ್ಟ್ ಅಂತ ಮಾಡ್ತಾರೆ 1973ರಲ್ಲಿ. ಈ ಯುದ್ಧದಲ್ಲೂ ಕೂಡ ಇಸ್ರೇಲೇ ಗೆಲ್ಲುತ್ತೆ. ಸೊ ಆವಾಗ ಅಕ್ಕಪಕ್ಕ ಅರಬ್ ಕಂಟ್ರೀಸ್ ಮತ್ತು ಪ್ಯಾಲೆಸ್ಟೈನ್ ಅವರಿಗೆ ಯಾವ ದಾರಿ ಕಾಣದೆ ಅವರು ಪೀಸ್ ಅಗ್ರಿಮೆಂಟಿಗೆ ಇಸ್ರೇಲ್ ಹತ್ರ ಬರ್ತಾರೆ. ಸೊ ಈ ಅಗ್ರಿಮೆಂಟ್ನ ಇಸ್ರೇಲ್ ಅವರು ಅಕ್ಸೆಪ್ಟ್ ಮಾಡಿಕೊಂಡು ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾನ ಅವರಿಗೆ ವಾಪಸ್ ಕೊಡುತ್ತೆ. ಮತ್ತು 1987ರಲ್ಲಿ ಫ್ರೀ ಪ್ಯಾಲೆಸ್ಟೈನ್ ಅಂತ ಕೂಗು ಜೋರಾಗಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಇಸ್ರೇಲ್ ಹೆಣ್ಣು ಮಕ್ಕಳು ಎಲ್ಲರನ್ನೂ ಕೂಡ ದಾರುಣವಾಗಿ ಕೊಲೆ ಮಾಡಿದ್ರು. ಸೊ ಇಸ್ರೇಲ್ ಅವರು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಓಸ್ಲೋ ಅಕಾರ್ಡ್ಸ್ 1993 ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇದ್ರ ಪ್ರಕಾರ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದಲ್ಲಿ ಪ್ಯಾಲೆಸ್ಟೈನ್ ಮುಸ್ಲಿಮ್ಸ್ ಅವರಿಗೆ ಇರೋದಕ್ಕೆ ಜಾಗ ಕೊಟ್ಟರು. ಸೊ ಗಾಜಾದಲ್ಲಿ ಹಮಾಸ್ ಪಾರ್ಟಿ ರೂಲ್ ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಯಾವುದೇ ವಾರನ್ನು ಕೂಡ ಹೇಳದೆ ಏನೂ ಮುಂಜಾಗ್ರತೆ ಕ್ರಮವನ್ನು ಹೇಳದೆ ಸುಮ್ಮನೆ ಇಸ್ರೇಲ್ ಜನಗಳನ್ನು ಸಾಯಿಸ್ತಿರ್ತಾರೆ. ರಾಕೆಟ್ಲ ಲಾಂಚ್ ಮಾಡೋದು, ಬಾಂಬ್ಗಳು ಹಾಕೋದು, ಈ ಥರ ಎಲ್ಲ ಮಾಡೋದ್ರಿಂದ ಹಮಾಸ್ ಗ್ರೂಪ್ ಅವರಿಗೆ ಟೆರರಿಸ್ಟ್ ಗ್ರೂಪ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಹಿಸ್ಟ್ರಿ ಆಫ್ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್. ಸೊ ಇವಾಗ ಮತ್ತೆ ಏಕೆ ಈ ಜಗಳ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಮತ್ತೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ 7 ಅಕ್ಟೋಬರ್ 2023ರಲ್ಲಿ ಜಗಳ ಸ್ಟಾರ್ಟ್ ಆಗಿದೆ. ಸೊ ಇದಿತ್ತು ಈ ವಿಡಿಯೋ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.